ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ್ಗ. ಇವತ್ತಿನ ಡಬಲ್ ಹೆಡರ್ ಪ್ರಿಡಿಕ್ಷನ್ ಮಾಡ್ಬಿಡೋಣ, ಯಾರ್ಯಾರು ಗೆಲ್ಲಬಹುದು ಅಂತ. 11 out of 10 ಪ್ರಿಡಿಕ್ಷನ್ ಸಕ್ಸಸ್ ಅಂತೂ ಆಗಿದೆ. ಸೊ ನೋಡೋಣ ಇವತ್ತು ಸಕ್ಸಸ್ ಆಗುತ್ತೋ ಅಥವಾ ಫೈಲ್ಯೂರ್ ಆಗುತ್ತೋ ಅಂತ. ಇವತ್ತು 2 ಪ್ರಿಡಿಕ್ಷನ್ ಅವನ ಅಜ್ಜಿ ಸಕ್ಸಸ್ ಆಗಬೇಕು, ಅವನ ಅಜ್ಜಿ 12 ಪ್ರಿಡಿಕ್ಷನ್ ಸಕ್ಸಸ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇವತ್ತು ಒಂದು ಸ್ವಲ್ಪ ಪ್ರಿಡಿಕ್ಷನ್ ಮಾಡೋದು ಈಸಿನೇ ಇದೆ, ಅಂತ ಹೆವಿ ಕಷ್ಟದ ಪ್ರಿಡಿಕ್ಷನ್ ಏನಲ್ಲ, ಒಂಥರ 50-50 ಥರ ಏನು ಕಾಣಿಸ್ತಾ ಇಲ್ಲ. ಸೊ ಓಕೆ, ನನ್ನ ಪ್ರಕಾರ ಮೊದಲನೇ ಮ್ಯಾಚ್ ಇವತ್ತು ಆಡ್ತಾ ಇರೋದು, ನನ್ನ ಪ್ರಕಾರ ಅಲ್ಲ, ಆಡ್ತಾ ಇರೋದೇ ಮೊದಲನೇ ಮ್ಯಾಚ್. ಬಟ್ ಪ್ರಿಡಿಕ್ಷನ್ ನನ್ನ ಪ್ರಕಾರ ಯಾರು ಗೆಲ್ಬೋದು ಅಂತಂದ್ರೆ, ಈ ಮ್ಯಾಚಲ್ಲಿ GT ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. 2 ಸ್ಕ್ವಾಡ್ನ ನೋಡ್ತು ಅಂತಂದ್ರೆ 11ನ ನೋಡ್ತು ಅಂತಂದ್ರೆ ನನ್ನ ಪ್ರಕಾರ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿ ಕಾಣಿಸಿರೋ ಸನ್ ರೈಸರ್ಸ್ ಹೈದರಾಬಾದ್ ಅವರು. ಇಲ್ಲಿ ಗುಜರಾತ್ ಟೈಟನ್ಸ್ ಕಡೆ ಶುಭ್ಮನ್ ಗಿಲ್ ದಬಾಕೊಂತು ಅಂತಾರೆ. ವೃದ್ಧಿಮಾನ್ ಸಾಮೇಲ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಷ್ಟು, ಅವ್ರು ಆಡ್ತಾರೆ ಬಿಡ್ತಾರೆ. ಅಲ್ಲಿ ಸಾಯಿ ಸುದರ್ಶನ್ ಕೂಡ ಲಾಸ್ಟ್ ಮ್ಯಾಚ್ ಏನು ಆಡೋದಕ್ಕಾಗಲ್ಲ, ಒಂಥರ ವಿಚಿತ್ರವಾಗಿ ಆಡಿದ್ದು. ಒಮರ್ ಸಾಯಿ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ಅಷ್ಟೊಂದು ಡೆಲಿವರ್ ಮಾಡೋಕ್ಕಾಗ್ತಿಲ್ಲ. ವಿಜಯ್ ಶಂಕರ್, ಡೇವಿಡ್ ಮಿಲ್ಲರ್ ಕೂಡ ಅಷ್ಟೊಂದು ಡೆಲಿವರ್ ಮಾಡೋಕ್ಕಾಗ್ತಿಲ್ಲ. ಟೆವಾಟಿಯಾ ಅಗೈನ್ ಈ ಒಂದು ಟೂರ್ನಮೆಂಟ್ ಅಷ್ಟು ಇಂಪ್ಯಾಕ್ಟ್ ಮಾಡೋದಕ್ಕೆ ಆಗಿಲ್ಲ. ಇಲ್ಲಿ ಶುಭ್ಮನ್ ಗಿಲ್ ಒಬ್ರು ಹೋದ್ರು ಅಂತಂದ್ರೆ ಎಲ್ಲ ಉದುರ್ಕೊಂಡು ಹೋಗೋದು, ಯಾಕೋ ನಂಗೆ ಏನು ಡೌಟ್ ಕಾಣಿಸ್ತಿಲ್ಲ. ಬಟ್ ಯಾರು ಡಿಸೆಂಟ್ ಸ್ಕೋರ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನು ಲಾಸ್ಟ್ ಸೀಸನು ಅದರ ಲಾಸ್ಟ್ ಸೀಸನ್ ಏನಿತ್ತು ಆ ಥರ ಎಕ್ಸ್ಪೆಕ್ಟೇಷನ್ ಈ ಸೀಸನು GT ಮೇಲೆ ಇಲ್ಲ ಆಗೋರು. ಸೊ ಆದ್ರಿಂದ ಇವ್ರು ನೋಡಿ ಯಾವ ಥರ ಕಾಣಿಸ್ತಾರೆ ಅಂತ, ಡೆಡ್ಲಿ ಆಗಿ ಕಾಣಿಸ್ತಾರೆ. ಟ್ರೇವರ್ಸ್ ಹೆಡ್ ಬೇರೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಒಂಥರ ಆನೆ ಬಲ ತುಂಬ್ದಂಗೆ ಆಗಿದೆ ಅಂತ ಹೇಳ್ಬೇಕು. ಲಾಸ್ಟ್ ಮ್ಯಾಚ್ ನೋಡ್ರೆ ಅಬ್ಬರಿಸಿದಂಥ ಟ್ರೇವರ್ಸ್ ಹೆಡ್ ಅಭಿಷೇಕ್ ಶರ್ಮಾ ಜೊತೆ ಕ್ಲಾಸ್ ಅನ್ನೋ ಚಿಂದಿ ಉಡಾಯಿಸ್ಬಿಟ್ರು. ಮಾರ್ಕ್ರಮ್ ಜೊತೆ ಸೇರ್ಕಂತು ಅಂತಂದ್ರೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದಾಗರು, ಬೌಲಿಂಗ್ ಕೂಡ ಡಿಸೆಂಟ್ ಆಗಿ ಸಖತ್ತಾಗಿ ಮಾಡ್ತಾ ಇದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್. ಆದ್ರಿಂದ ನನ್ನ ಪ್ರಕಾರ ಈ ಮ್ಯಾಚ್ ಎಲ್ಲ ಆಗ್ತಿದೆ ಸನ್ ರೈಸರ್ಸ್ ಹೈದರಾಬಾದ್ ಅವರ ಹೋಮ್ ವೆನ್ಯೂಲೆಲ್ಲ ಆಗ್ತಾ ಇರೋದು. ಇವತ್ತು ಆಗ್ತಾ ಇರೋದು GT ಅವರ ಹೋಮ್ ವೆನ್ಯೂ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಆಗ್ತಾ ಇದೆ. ಬಟ್ ಆದ್ರೂ ಸಹ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 180+ ಇದೆ. ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದವ್ರಿಗೆ ಅಡ್ವಾಂಟೇಜ್ ಅಲ್ಲ, ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರಿಗೆ ಜಾಸ್ತಿ ಅಡ್ವಾಂಟೇಜ್. ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಆದ್ರೂ ಸಹ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ನನ್ನ ಪ್ರಕಾರ ಸನ್ ರೈಸರ್ಸ್ ಹೈದರಾಬಾದ್ ಗೆಲ್ಲುವಂತ ಸಾಧ್ಯತೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಿಡಿಕ್ಷನ್ ಯಾವುದು ಕಾಮೆಂಟ್ ಅಲ್ಲಿ ಆಗಿ. ಇನ್ನ 2ನೇ ಮ್ಯಾಚಿಗೆ ಬಂತು ಅಂದ್ರೆ ಇಟ್ CSK ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಯಾರು ಗೆಲ್ತಾರೆ ಈ ಮ್ಯಾಚ್? ಇದು ಒಂಥರ ನನ್ನ ಪ್ರಕಾರ ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು, ಇದು CSK ಗೆಲ್ತಾರೆ ಅಂತ. ಏನಕ್ಕೆ ಅಂದ್ರೆ ಚೇಪಕಲ್ ಮೊದಲೇ ಆಡಿದ್ರೆ ಚೇಪಕ್ ಅವರ ಹೋಮ್ ವೆನ್ಯೂ, ಕಂಡೀಷನ್ಸ್ ಸಿಕ್ಕಾಪಟ್ಟೆ ಫೆಮಿಲಿಯರ್ ಆಗಿದೆ ಅವ್ರಿಗೆ, ಸಿಕ್ಕಾಪಟ್ಟೆ ಗೊತ್ತು ಅಲ್ಲಿ ಹೆಂಗ್ ಆಡಬೇಕು ಏನು ಮಾಡಬೇಕು ಅಂತಲೂ ಕೂಡ ಗೊತ್ತು. ಸೊ ಇವ್ರು ಬಂದ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಇರೋಂಥ ಟೀಮಲ್ಲಿ ಸೋತ್ ಬೇರೆ ಬರ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಮೊದಲೇ ಲೋ ಆಗಿರುತ್ತೆ, ಇಲ್ಲಿ ಹೈ ಆನ್ ಕಾನ್ಫಿಡೆನ್ಸ್ ಇರ್ತದೆ. ಇವರು ಡೆಡ್ಲಿ ಬ್ಯಾಟಿಂಗ್ ಅಟ್ಯಾಕ್ ನೋಡ್ತು ಅಂತಾನೆ ಅವ್ನ ಅಜ್ಜಿ ಕಳ್ಕೋಬೇಕಷ್ಟೇ DC ಅವರಲ್ಲಿ. ನೋಡಿ ಇವ್ರು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಏನಾದರೂ DC ಅವ್ರು ಈ ಮ್ಯಾಚ್ನ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ಅಪ್ಸೆಟ್ ಮಾಡ್ದಂಗೆ ಅಂತ ಅನ್ಕೊಳ್ಳಿ, ಅದು ಅಪ್ಸೆಟ್ ಲೆಕ್ಕ. ಅದು ನನ್ನ ಪ್ರಕಾರ ಒಂಥರ ಆನ್ ಪೇಪರ್ ನೋಡ್ತು ಅಂದರೆ ಕನ್ವಿನ್ಸಿಂಗ್ ಆಗಿ ಗೆಲ್ಲ ಡೌಟು DC ಅವರು. ಅದಕ್ಕೋಸ್ಕರ CSK ಆರಾಮಾಗಿ ಸಲೀಸಾಗಿ ಗೆಲ್ತಾರೆ ಈ ಮ್ಯಾಚ್ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತದೆ. ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿ ಡೇವಿಡ್ ವಾರ್ನರ್, ಮಿಚೆಲ್ ಮಾರ್ಷ್, ಅದೇ ಇವರಿಬ್ಬರು ಏನಾದ್ರು ಹಾವಳಿ ಇಕ್ಕಬೇಕು, ಔಟ್ ಆಗದಂಗೆ ಒಂದು 150 ಪಾರ್ಟ್ನರ್ಶಿಪ್ ಏನೋ ಬರ್ಬೇಕು ನೋಡಿ, ಅವಾಗ ಏನೋ ಒಂದು ಹೇಳ್ಬೋದು, ಏನೋ ಒಂದು ಮಾಡ್ತಾರೆ ಗುರು ಇವರು ಅಂತ. ಆಮೇಲೆ ಯಾರಿಗೂ BU ಅಂತ ಯಾರೋ ಹಾಕೊಂಡಿದ್ದಾರಲ್ಲ, ಅವ್ರು ಏನೋ ಲಾಸ್ಟ್ ಮ್ಯಾಚ್ ಏನೋ ಆಡೋದಕ್ಕಾಗಿಲ್ಲ. ಈ ಮ್ಯಾಚ್ ಅದು ಏನು ಆಡಿದ್ರೋ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ರಿಷಬ್ ಅಂತೂ ಅಷ್ಟೊಂದು ಡೆಲಿವರ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ಆಡಲಿ ಅಂತಲೇ ಕೇಳೋಣ. ಆಮೇಲೆ ಸ್ಟಪ್ಸು ಸ್ವಲ್ಪ ಚೆನ್ನಾಗಿ ಆಡೋ ಲಾಸ್ಟ್ ಮ್ಯಾಚು, ನೋಡೋಣ. ಅಕ್ಷರ್ ಪಟೇಲ್ ಇದ್ದಾರೆ. ಆಮೇಲೆ ಏನಂತ ಒಂದು ಡೆಡ್ಲಿಯಾಗಿ ಕಾಣಿಸ್ತಿಲ್ಲ ಇವರ ಬ್ಯಾಟಿಂಗ್ ಅಟ್ಯಾಕ್ನ ನೋಡ್ತು ಅಂತಂದರೆ. ಆಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ ಯಾವ ಥರ ಇದೆ ಅಂತ, ಡೆಡ್ಲಿಯಾಗಿ ಕಾಣಿಸ್ತಾ ಇದೆ ಗುರು. ಅವನ ಅಜ್ಜಿ ಹಾಕೊಂಡೆಲ್ಲ ತತ್ಕೋ ಅಂತ ಬ್ಯಾಟರ್ಗಳನ್ನ, ಜಡೇಜಾ, ಧೋನಿ, ಅವನ ಅಜ್ಜಿ ಹೆಂಗಿದೆ ನೋಡು ಗುರು. ದೀಪಕ್ ಚಾರು ಅಲ್ಲಿವರೆಗೂ ಇದೆಲ್ಲ ಗುರು ಬ್ಯಾಟಿಂಗು, ನಜ್ಜಿ ಸೈಕಾಗಿದೆ ಬ್ಯಾಟಿಂಗ್ ಮಾತ್ರ ಇವ್ರದ್ದು. ನನ್ನ ಪ್ರಕಾರ ಬೌಲಿಂಗು ಕೂಡ ಇವ್ರದ್ದು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಇವರಿಗೆ ಕಂಪೇರ್ ಮಾಡ್ತು ಅಂದರೆ ಬೌಲಿಂಗಲ್ಲಿ ಇವರು ಅಕ್ಷರ್ ಪಟೇಲ್ ನೋಕಿಯಾ ಅಂತೂ ನಾಯಿ ಓಡಿಸ್ಕೊಂಡ್ರು ಲಾಸ್ಟ್ ಮ್ಯಾಚು. ಆಮೇಲೆ ಮುಖೇಶ್ ಕುಮಾರ್ ಕೂಡ ಏನಂತ ಹೆವಿ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಓಕೆ, ನೋಡೋಣ ಏನಾಗುತ್ತೆ ಅಂತ. ಖಲೀಲ್ ಅಹ್ಮದ್ ನನ್ಗೆ ಗೊತ್ತಿಲ್ಲ ಗುರು ಏನು ಆಡ್ತಾರೆ ಅಂತ ಇವರು. ಸೊ ನನ್ನ ಪ್ರಕಾರ ಇದು 1 ಸೈಡ್ ಮ್ಯಾಚ್ ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ಅನ್ಕೊಂತಾ ಇದ್ದೀನಿ. CSK ಅವ್ರು 1 ಸೈಡ್ ಮಾಡ್ತಾರೆ ಅಂತ. ಇವಾಗ ರಚಿನ್ ರವೀಂದ್ರ ಮತ್ತೆ ಋತುರಾಜ್ ಗಾಯಕ್ವಾಡ್ ಬೇರೆ ಲಾಸ್ಟ್ ಮ್ಯಾಚ್ ಫಾರ್ಮಿಗೆ ಬಂದರು. ರಚಿನ್ ರವೀಂದ್ರ ಫಾರ್ಮ್ ನೋಡ್ತು ಅಂದರೆ ಹಾಕೊಂಡು ತದಕ್ತಾರೆ, ಪವರ್ ಪ್ಲೇ ಅಟ್ಯಾಕ್ ಮಾಡೋದಕ್ಕೆ ನೋಡೋದು, ಡಿಫೆಂಡ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ನಾಯಿ ಹೊಡೆದಂಗೆ ಹೊಡೆಯೋದೇ ನೋಡಿ, ಎಲ್ಲ ಬಂದಲ್ಲ ತದಕ್ತಾ ಇದ್ದಾರೆ. ಶಿವಮ್ ದುಬೆ ಇವರ ಫಾರ್ಮ್ ನೋಡ್ತು ಅಂತಂದರೆ ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲಿಗೆ ಕಾಣಿಸ್ತಾ ಇದ್ದಾರೆ. ಸೊ ಎಲ್ಲರೂ ಒಳ್ಳೊಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಹಾಕೊಂಡು ತದಕಿ ಇಸ್ಕಿ ಇಪ್ಪೇಕಾಯಿ ಮಾಡೋದ್ರಲ್ಲಿ ನನಗೆ ಯಾಕೋ ಡೌಟು ಕಾಣಿಸ್ತಾ ಇಲ್ಲ ಇವರು ಡೆಲ್ಲಿ ಕ್ಯಾಪಿಟಲ್ಸ್ನ. ಕಾದೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನು? ನನ್ನ ಪ್ರಿಡಿಕ್ಷನು ಫಸ್ಟ್ ಮ್ಯಾಚು ಇಟ್ ಈಸ್ ನನ್ನ ಪ್ರಕಾರ ಸನ್ ರೈಸರ್ಸ್ ಹೈದರಾಬಾದು, ನಿಮ್ಮ ಪ್ರಕಾರ ಗೊತ್ತಿಲ್ಲ. ಈ ಮ್ಯಾಚು CSK, ಸೆಕೆಂಡ್ ಮ್ಯಾಚು ನಿಮ್ಮ ಪ್ರಕಾರ ಗೊತ್ತಿಲ್ಲ. ಕಾಮೆಂಟಲ್ಲಿ ಹಾಕಿ ಯಾರ್ಯಾರು ಗೆಲ್ಬೋದು ಇವತ್ತು ಅಂತ. DC ಏನಾದ್ರು ಅಪ್ಸೆಟ್ ಮಾಡ್ತಾ CSKಗೆ ಅಂತ, ಅಥವಾ ಗುಜರಾತ್ ಟೈಟನ್ಸ್ ಏನಾದ್ರು ಗೆಲ್ಲುತ್ತಾ ಅಂತ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್, ಬಾ.